ಲಾಟ್ ಆಫ್ ಪ್ಯಾಕೇಜಸ್ ಬಂದಿದೆ ನನ್ನ ರಿಟರ್ನ್ ಗಿಫ್ಟ್ಸು ಅದೆಲ್ಲ ತಲೆಗೆ ಎಣ್ಣೆ ಹಚ್ಚಿದೆ ಬಂದಿದ ತಕ್ಷಣ ಐ ಆಮ್ ಸಾರಿ ಐ ಆಮ್ ಲುಕಿಂಗ್ ಲೈಕ್ ದಿಸ್ ನೋ ಪ್ರಾಬ್ಲಮ್. ಆಮೇಲೆ ನನಗೆ ಕಮೆಂಟ್ ಮಾಡಿಬಿಡಿ ನೀನೇ ಗೂಬೆ ಅಂತೆಲ್ಲ ಪ್ಲೀಸ್, ಹರ್ಟ್ ಆಗುತ್ತೆ ನನಗೆ. ಬೇಡ, ಏನಾದ್ರು ಯುನೀಕ್ ಆಗಿ ನೋಡೋಣ ಅಂದರೆ ಏನಿಲ್ಲ, ಬಟ್ ಯುನೀಕ್ ಆಗಿ ಏನಾದ್ರು ಸಿಕ್ಕರೆ ಲೈಕ್ ದಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಇಲ್ಲಿ ನೋಡಿ ಹೆಂಗೆ ಫುಲ್ ಹಬ್ಬ. ಐ ಆಮ್ ಹೋಪಿಂಗ್ ಇನ್ 1 hour ಅಲ್ಲಿ ನಾನು ಇದನ್ನೆಲ್ಲ ವ್ರ್ಯಾಪ್ ಅಪ್ ಮಾಡಿ. ಸಾಧ್ಯ ಇಲ್ಲ ಈಗ, ಯಾಕೆ ಆಗಲ್ಲ. ಐ ಜಸ್ಟ್ ಗೋ ಟೇಕ್ ಅ ಶಾರ್. ಫಸ್ಟ್ ಒನ್ ಕರ್ತೆ ತಾನೆ ನೋಡಿ ನೋಡಿ ಬೇಗ ನಾನು ನಾಗವಲ್ಲಿ ಆಗ್ತಾರೆ. ನಾನು ಯಾವ ಔಟ್ಫಿಟ್ಟಲ್ಲಿ ಯಾಕೆ ಪೂಜೆ ಮಾಡಿ ನೀವ್ಯಾಗಿ ಔಟ್ಫಿಟ್ಟಲ್ಲೇ ಇರ್ತೀಯ ಯಾವಾಗಲೂ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಮತ್ತೊಂದು ರ್ಯಾಂಡಮ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ಸಲ್ಲಿ ನಾನಿದ್ದೀನಿ ಆ್ಯಂಡ್ ಐ ಹ್ಯಾವ್ ಲಾಟ್ ಆಫ್ ಪ್ಯಾಕೇಜಸ್ ಬಂದಿದೆ ನನ್ನ ರಿಟರ್ನ್ ಗಿಫ್ಟ್ಸು ಅದೆಲ್ಲ. ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ನಿಮ್ಮ ಹತ್ರ ಮಾತಾಡೋಣ ಅಂತ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಸದ್ಯಕ್ಕೆ ಇವಾಗ ಬಂದಿರೋ ಅಷ್ಟು ಆರ್ಡರ್ಸು ನಾನು ಆರ್ಡರ್ ಮಾಡಿರೋದು ಮೀಶೋಯಿಂದ. ಸೊ ಐ ಆರ್ಡರ್ಡ್ ಅ ಕಪಲ್ ಆಫ್ ಥಿಂಗ್ಸ್. ಸೊ ನಿಮ್ಮ ಜೊತೆ ಕುತ್ಕೊಂಡು ಅನ್ಬಾಕ್ಸ್ ಮಾಡಿಕೊಂಡು ಪ್ರತಿಯೊಂದು ಪ್ರಾಡಕ್ಟ್ನ ತೋರಿಸ್ತೀನಿ, ಏನು ಆರ್ಡರ್ ಮಾಡಿದ್ದೀನಿ, ಏನು ಕತೆ ಎಲ್ಲ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಬ್ಯಾಕ್ ಸ್ಟೋರಿ. ಸೊ ಇವತ್ತು ಟ್ಯೂಸ್ಡೇ, ವೀಕೆಂಡು, ಸ್ಯಾಟರ್ಡೇ, ಸಂಡೇ, ಮಂಡೇ ನಾನು ನಮ್ಮ ಅತ್ತೆ, ಜಯಂತ್ ಅವರ ಅಮ್ಮ, ಸೊ ನಮ್ಮ ಅತ್ತೆ ಅವರ ಕುಟುಂಬದವರ ಜೊತೆ ನಾವು ಯರ್ಕಾ ಟ್ರಿಪ್ಗೆ ಹೋಗಿದ್ವಿ. ಅಲ್ಲಿ ನಾನು ಏನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾವೇನು ಅಷ್ಟು ಎಕ್ಸ್ಪ್ಲೋರ್ ಮಾಡಲಿಲ್ಲ. ವಿ ಜಸ್ಟ್ ಚಿಲ್ಲಿಂಗ್. ಒಂದು ಪ್ರಾಪರ್ಟಿನ ಬುಕ್ ಮಾಡಿಕೊಂಡು ಒಂದು 15-16 ಜನ ಹೋಗಿದ್ವಿ. ಸೊ ಜಸ್ಟ್ ರಿಲ್ಯಾಕ್ಸ್ ಮಾಡಿಕೊಂಡು ವಿವರ್ ಇನ್ ದ ರಿಲ್ಯಾಕ್ಸೇಷನ್ ಮೋಡ್. ಸೊ ನಾನು ವ್ಲಾಗ್ ಮಾಡಿದ್ರೆ ಅಂತ ಚೆನ್ನಾಗಿರಲ್ಲ ಅಂತ ಹೇಳಿ ವ್ಲಾಗ್ ಏನು ಮಾಡಲಿಲ್ಲ, ಬಟ್ ವಿ ಹ್ಯಾಡ್ ಅ ವೆರಿ ಗುಡ್ ಟೈಮ್. ಆ್ಯಂಡ್ ಇನ್ ನೈಟ್ ವಾಪಸ್ ಬಂದಿದ್ದು ನಾವು ಆಲ್ಮೋಸ್ಟ್ ಒಂದು 10 ಗಂಟೆ ಆಗಿತ್ತು ಮನೆಗೆ ಬಂದಾಗ. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ನಾನು ಅಲ್ಲೇ ಯರ್ಕಾಡಲ್ಲೇ ಊಟ ಮಾಡಿ ಬಂದಿದ್ದು. ಊಟದ ವ್ಯತ್ಯಾಸನೋ ಏನೋ ಗೊತ್ತಿಲ್ಲ, ನಂಗೊಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗಿಬಿಟ್ಟು ಹೊಟ್ಟೆ ಫುಲ್ ನೋವ್ತಾ ಇದೆ ನಿನ್ನೆಯಿಂದ. ಇವಾಗಲೂ ಐ ಆಮ್ ಇನ್ ಪೇನ್, ಬಟ್ ಸ್ಟಿಲ್ ಐ ಆಮ್ ಲೈಕ್ ಏನು ಮಾಡೋದು, ಸ್ವಲ್ಪ ವರ್ಕ್ ಮಾಡಬೇಕಲ್ಲ ಅಂತ ಹೇಳಿ ಕೆಲಸಗಳಿದೆ, ಅದಕ್ಕೆ ಕೆಲಸ ಮಾಡಬೇಕು ಅಂದಮೇಲೆ ಅಂದ್ಕೊಂಡೆ ಊಟ ಆದಮೇಲೆ ಸ್ವಲ್ಪ ಟ್ಯಾಬ್ಲೆಟ್ ಏನಾದ್ರು ತೊಗೊಂಡು ಊಟ ಮಾಡಿ ಮಲ್ಕೊಂಬಿಡೋಣ ಅಂತ. ತಲೆಗೆ ಎಣ್ಣೆ ಹಚ್ಚಿದೆ ಬಂದಿದ ತಕ್ಷಣ ಐ ಆಮ್ ಸಾರಿ ಐ ಆಮ್ ಲುಕಿಂಗ್ ಲೈಕ್ ದಿಸ್. ನೋ ಪ್ರಾಬ್ಲಮ್, ಬಟ್ ದಿಸ್ ಇಸ್ ರಿಯಾಲಿಟಿ. ಸಿ, ಇದು ರಿಯಾಲಿಟಿ, ಹೀಗೆ ಕಾಣಿಸೋದು ನಾವು ರಿಯಾಲಿಟಿಲಿ. ತಲೆ ಸ್ನಾನ ಇವತ್ತು ಮಾಡೋಣ ಅಂದ್ಕೊಂಡು ತಲೆಗೆ ಫುಲ್ ಎಣ್ಣೆ ಹಚ್ಕೊಂಡು ಐ ಹ್ಯಾವ್ ಲೆಫ್ಟ್ ಸ್ವಲ್ಪ ಚೆನ್ನಾಗಿ ನನ್ನ ಕೂದಲು ಏನಂತಾರೆ, ಏನದು ಪದ ಸಿಗ್ತಾ ಇಲ್ಲ, ಅದಕ್ಕೊಂದು ಸ್ವಲ್ಪ ಜೀವ ಬರಲಿ, ಏನೋ ಒಂದು ವರ್ಡ್ ಇದೆ, ಅದು ಬರ್ತಿಲ್ಲ. ಓಕೆ ಫೈನ್, ಫರ್ಗೆಟ್ ಇಟ್. ಸೊ ನಾನು ರಿಯಲೈಸ್ ಮಾಡಿದ್ದು ಏನು ಅಂದರೆ, ನಾನು ಈ ಥರ ಸುಮ್ಮನೆ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡದೆ ವ್ಲಾಗ್ ಮಾಡೋದೇ ತುಂಬ ಟೈಮ್ ಆಗೋಯ್ತು ಅಂತ. ಮುಂಚೆ ನಾನು ಮಾಡ್ತಾಯಿದ್ದೆ ಈ ಥರ ವ್ಲಾಗು, ಸುಮ್ಮನೆ ನಿಮ್ಮ ಹತ್ರ ಮಾತಾಡಿಕೊಂಡು ಆಮೇಲೆ ಏನಾದ್ರು ತೋರಿಸ್ಕೊಂಡು ರ್ಯಾಂಡಮ್ ವ್ಲಾಗ್ಸು. ಬಟ್ ಐ ಥಿಂಕ್ ಐ ಹ್ಯಾವ್ ಸ್ಟಾಪ್ ಡೂಯಿಂಗ್ ಇಟ್ ಕಂಪ್ಲೀಟ್ಲಿ. ಐ ವಾಸ್ ಲೈಕ್ ಓಕೆ, ಇದೊಂಥರ ಇಂಟ್ರಾಕ್ಷನ್ ಥರ ಇರುತ್ತೆ. ನಾನು ಏನೇನಾಯಿತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ, ನಿಮಗೂ ಒಂದು ಅಪ್ಡೇಟ್ ಇರುತ್ತೆ. ಓ ಮೇಘ್ನಾ ಜೀವನದಲ್ಲಿ ಇದು ನಡೀತಿದೆಯಾ ಏನು ಅಂತ. ಸೊ ಐ ಥಾಟ್ ಓಕೆ, ಲೆಟ್ ಮೀ ಆಲ್ಸೋ ಸಿಟ್ ಅಂಡ್ ಟಾಕ್ ಟು ಯು. ಚೆನ್ನಾಗಿ ಅನ್ಸುತ್ತೆ ಈ ಥರ ಕುತ್ಕೊಂಡು ಮಾತಾಡೋದು, ನಿಮಗೂ ಕೇಳಿಸ್ಕೊಳ್ಳೋಕೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾರೋ ಪಾಪ ಲಾಸ್ಟ್ ಸುಮಾರು ವ್ಲಾಗ್ ಹಿಂದೆ ಯಾರೋ ಕಾಮೆಂಟ್ ಮಾಡಿದ್ರು, ವಿ ಮಿಸ್ ದಿಸ್ ಅ ಲಾಟ್, ನೀವು ಬರೀ ನಮ್ಮ ಜೊತೆ ಇಂಟ್ರಾಕ್ಷನ್ ಮಾಡೋದು, ದಟ್ ಜಸ್ಟ್ ಮೇಘ್ನಾ ಟೈಮ್ ವಿ ಹ್ಯಾಡ್ ಮಿಸ್ಡ್ ಇಟ್ ಅಂತ. ಸೊ ಫಾರ್ ದೆಮ್ ಐ ಆಮ್ ಡೂಯಿಂಗ್ ಇಟ್. ಕಲ್ಮಶ ಇಲ್ದಿರೋ ನಿಮ್ಮ ಮುಖದಲ್ಲಿ ಅದೃಷ್ಟ ಲಕ್ಷ್ಮಿ ತಾಂಡವಾಡ್ತಿದ್ದಾಳೆ. ಫಾರ್ ಎವ್ರಿ ಒನ್, ಬಟ್ ಫಾರ್ ದಟ್ ಪರ್ಸನ್ ಎಸ್ಪೆಷಲಿ, ಬಿಕಾಸ್ ಐ ವಾಸ್ ಲೈಕ್ ಹೇ ಹೌದಲ್ವಾ ಅಂತ. ಹಾಗಾಗಿ ನಾನು ಈ ವ್ಲಾಗ್ಸ್ನ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಇವಾಗ ಸದ್ಯಕ್ಕೆ 1:15. ಐ ಥಿಂಕ್ ಒಂದು ಅರ್ಧ ಮುಗಿಸ್ತೀನಿ, ಆಮೇಲೆ ಊಟ ಮಾಡಿಬಿಟ್ಟು ಮಿಕ್ಕಿದ ಅರ್ಧನ ಕಂಟಿನ್ಯೂ ಮಾಡ್ತೀನಿ. ನಾನು ಒಂದು ಸ್ವಲ್ಪ ಪಕ್ಕ ಲೇಟ್ ಆಗುತ್ತೆ ಇವತ್ತು, ಬಟ್ ಇಟ್ಸ್ ಫೈನ್. ನನ್ನ ಕೂದಲಿಗೆ ಬೇಕಾದಂಥ ನ್ಯೂಟ್ರಿಷನ್ ಗೊಬ್ಬರ ಎಲ್ಲ ಸಿಗ್ತಾ ಇದೆ. ಸೊ ಇಟ್ಸ್ ಫೈನ್. ಬನ್ನಿ ಅನ್ಪ್ಯಾಕಿಂಗ್ ಶುರು ಮಾಡ್ಕೊಳ್ಳೋಣ. ಆಲ್ಸೋ ಡೋಂಟ್ ಮೈಂಡ್ ನಾನು ಇಷ್ಟು ಬ್ಯಾಡ್ಲಿ ಡ್ರೆಸ್ಡ್ ಆಗಿದ್ದೀನಿ ಅಂತ ಗೈಸ್, ಬಿಕಾಸ್ ಮನೇಲಿದ್ದೀನಿ, ಲೈಟಾಗಿ ಅನ್ವೆಲ್ ಆಗಿದ್ದೀನಿ. ಚೆನ್ನಾಗಿ ರೆಡಿಯಾಗಿ ವ್ಲಾಗ್ ಮಾಡೋ ಅಂಥದ್ದು ನಾನು ಇವಾಗ ಏನು ಮಾಡ್ತಾ ಇಲ್ಲ ಅಲ್ವಾ. ಸೊ ಮನೇಲಿರೋದ್ರಿಂದ ಹೆಂಗಿದ್ನೋ ಹಾಗೆ ವ್ಲಾಗ್ ಮಾಡ್ತೀನಿ. ಸೊ ಪ್ಲೀಸ್ ಡೋಂಟ್ ಮೈಂಡ್. ತಲೆಗೆ ಎಣ್ಣೆ ಹಚ್ಕೊಂಡು ಇದೆಯಾ ನೈಟ್ ಡ್ರೆಸ್ ಹಾಕ್ಕೊಂಡು ವ್ಲಾಗ್ ಮಾಡ್ತಾಳೆ ಅಂತೆಲ್ಲ. ಓಕೆ, ಪ್ಲೀಸ್ ಡೋಂಟ್ ಮೈಂಡ್. ಆ್ಯಸ್ ಮಚ್ ಆ್ಯಸ್ ಐ ವಾಂಟ್ ಟು ಲುಕ್ ಪ್ರೆಸೆಂಟೇಬಲ್, ಇವಾಗ ನಂದು ಮೈಂಡು ಬಾಡಿ ಎರಡೂ ಸಪೋರ್ಟ್ ಮಾಡ್ತಾ ಇಲ್ಲ. ಈ ಫುಲ್ ರಾಕ್ ತೋರಿಸ್ತೀನಿ. ಓಕೆ, ಸೊ ಫಸ್ಟ್ ಪ್ಯಾಕೇಜ್ ಓಪನ್ ಮಾಡಿದೆ. ಆ್ಯಂಡ್ ಅದು ಏನು ಅಂದರೆ ಅರಿಶಿನ ಕುಂಕುಮ. ಇವಾಗ ಟ್ರೆಂಡಿಂಗಲ್ಲಿ ಇದೆಯಲ್ಲ ಈ ಥರ ನೋಡಿ. ಸೊ ಐ ಆರ್ಡರ್ಡ್ ದಿಸ್. ಇದನ್ನು ನೀವು ಫ್ರಿಡ್ಜ್ ಮ್ಯಾಗ್ನೆಟ್ ಆಗಿ ಕೂಡ ಬಳಸ್ಬೋದಂತೆ ನೋಡಿ.
ನಂಗೆ ಯಾರೋ ತಾಂಬೂಲದಲ್ಲಿ ಕೊಟ್ಟಿದ್ರು, ನಂಗೆ ಕ್ಯೂಟ್ ಅನ್ನಿಸ್ತು. ಸೊ ವಾಸ್ ಲೈಕ್ ಓಕೆ ಅಂತೇಳಿ ನಾನು ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬ ಅಂತೇಳಿ ನಾನು ಕಮಲಾ ಥೀಮಲ್ಲಿ ಆರ್ಡರ್ ಮಾಡಿದ್ದೀನಿ. ಇದರಲ್ಲಿ ತುಂಬ ವೆರೈಟೀಸ್ ಆ್ಯಂಡ್ ಥೀಮ್ಸ್ ಬರುತ್ತೆ. ಸೊ ಇದನ್ನು ಹಾಗೆ ತಾಂಬೂಲದಲ್ಲಿ ಹಾಕಿ ಕೊಡುವುದು, ಇದು ಅದೇ ಅಂತ ಅನ್ನಿಸ್ತಾ ಇದೆ ನನಗೆ. ಅದು ಒಂದು ಇದರಲ್ಲಿ 20 ಪೀಸ್ ಇರುತ್ತೆ ಅಂತಿತ್ತು, 20 ಎಷ್ಟೋ ಗೊತ್ತಿಲ್ಲ, ನಾನು ಅದರ ಲೆಕ್ಕದಲ್ಲಿ ಏನೋ ಮಾಡಿದ್ದೀನಿ. ಎಸ್, ಇದು ಅದೇ. ಮೀಶೋಲಿ ಎಲ್ಲ ಪ್ರಾಡಕ್ಟ್ಸು ಚೆನ್ನಾಗಿರಲ್ಲ, ಹಾಗಂತ ಎಲ್ಲ ಪ್ರಾಡಕ್ಟ್ಸು ಕೆಟ್ಟದಾಗೂ ಇರಲ್ಲ. ನಾನು ನನ್ನ ಅಬ್ಸರ್ವೇಷನ್ ಪ್ರಕಾರ ಕೆಲವೊಂದು ಡೆಕಾರ್ ಪೀಸಸ್ ಎಲ್ಲ ನಾನು ತರಿಸಿದ್ದೀನಿ ಮೀಶೋಲಿ, ಆ್ಯಕ್ಚುಲಿ ಕ್ವಾಲಿಟಿ ಚೆನ್ನಾಗಿದೆ. ಸೊ ಇಟ್ಸ್ ನಾಟ್ ದಟ್ ಬ್ಯಾಡ್ ಆ್ಯಂಡ್ ದಿಸ್ ಇಸ್ ಕ್ವೈಟ್ ಗುಡ್. ನೋಡಿ, ಇದು ಒಂದು ಪ್ಯಾಕೆಟಲ್ಲಿ ಎಷ್ಟಿದೆ ಅಂತ ಹೇಳಿ ಎಣಿಸ್ಕೊಂಡು ಆಮೇಲೆ ನಾನು ಕ್ರಾಸ್ ಚೆಕ್ ಮಾಡ್ಕೋಬೇಕು. ದಿಸ್ ಈಸ್ ಅ ಡೆಕಾರ್ ಐಟಮ್, ತೋರಿಸ್ತೇನೆ, ಮುಟ್ಟಿದ್ರೆ ಗೊತ್ತಾಗ್ತಾ ಇದೆ. ನನಗಿನ್ನೂ ಫುಲ್ ಮನೆ ಕ್ಲೀನಿಂಗ್ ಮಾಡೋದೆಲ್ಲ ಶುರು ಮಾಡೋದಿದೆ, ಅದು ಯಾವಾಗ ಮಾಡ್ತೀನಿ ಗೊತ್ತಿಲ್ಲ. ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್, ಐ ಥಿಂಕ್ ಇಟ್ಸ್ ಓಕೆ, ವೆರಿ ಆ್ಯಾವ್ರೇಜ್. ನೋಡಿ, ಸುಮ್ಮನೆ ಶೋ ಪೀಸ್ಗೆ ನಾನಲ್ಲಿ ನಮ್ಮ ಸಿಂಕ್ ಹತ್ರ ಇಡೋಕ್ಕೆ ನಂಗೆ ಒಂದು ಡೆಕಾರ್ ಪೀಸ್ ಥರ ಬೇಕಿತ್ತು. ಇಟ್ಸ್ ಆ್ಯಕ್ಚುಲಿ ಗೂಬೆ. ಕ್ಯಾನ್ ಯು ಟೆಲ್? ನೋಡಿ ಗೊತ್ತಾಗತ್ತಾ ಗೂಬೆ ಅಂತ? ಆಮೇಲೆ ನನಗೆ ಕಮೆಂಟ್ ಮಾಡಿಬಿಡಿ ನೀನೇ ಗೂಬೆ ಅಂತೆಲ್ಲ, ಪ್ಲೀಸ್, ಹರ್ಟ್ ಆಗುತ್ತೆ ನನಗೆ. ಅಲ್ಲ, ನಾನು ವ್ಯೂವರ್ ಆಗಿಬಿಟ್ಟು ಯಾರಾದರೂ ಈ ಥರ ಕೇಳ್ತಿದ್ರೆ ಫನ್ನಾಗಿ ನಾನು ಈ ಥರ ಎಲ್ಲ ಕಮೆಂಟ್ ಮಾಡ್ತಾಯಿರ್ತೀನಿ ಅದಕ್ಕೆ. ಬಟ್ ಪ್ಲೀಸ್ ನೀವು ನನ್ನ ಬಗ್ಗೆ ಆ ಥರ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಡಿ. ಇಟ್ಟು ನೋಡ್ತೀನಿ ಅಲ್ಲಿ ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಅಂತ. ಚೆನ್ನಾಗಿ ಕಾಣಿಸಿದ್ರೆ ಲೆಟ್ಸ್ ಕೀಪ್ ಇಟ್, ಆರ್ ಎಲ್ಸ್ ರಿಟರ್ನ್ ಮಾಡೋಣ. ಓಪನ್ ಮಾಡೋಣ. ಇದರಲ್ಲಿ ಏನಿದೆ? ನಾನು ಬೇರೆ ಊರಲ್ಲಿ ಇರಲಿಲ್ಲ, ಇದೆಲ್ಲ ನಂಗೆ ನೆಕ್ಸ್ಟ್ ವೀಕ್ ಪ್ಯಾಕೇಜ್ ಬರುತ್ತೆ ಅಂತ ಹೇಳಿದ್ರು. ನೋಡಿದ್ರೆ ಯಾವ ವೀಕೆಂಡ್ ನಾನು ಮನೇಲಿಲ್ವೋ ಅದೇ ಟೈಮಲ್ಲಿ ಎಲ್ಲ ಬಂದ್ಬಿಟ್ಟಿದೆ. ಪಾಪ ಸೆಕ್ಯೂರಿಟಿ ಅಣ್ಣ ಹಿಡ್ಕೊಂಡಿದ್ರು ಎಲ್ಲ ಪ್ಯಾಕೇಜ್ನು. ಓ ದಿಸ್ ಈಸ್ ಓಕೆ ವೇಟ್. ಓ ದಿಸ್ ಈಸ್ ಮೈ ಎಲಿಫೆಂಟ್ ಮಣೆ. ಐ ಆಮ್ ವೆರಿ ಎಕ್ಸೈಟೆಡ್ ಇದ್ರ ಕ್ವಾಲಿಟಿ ಹೆಂಗಿದೆ ಅಂತ ತಿಳ್ಕೊಳ್ಳೋಕ್ಕೆ. ಪ್ಯಾಕೇಜಿಂಗ್ ಇಸ್ ಗುಡ್, ಕರೆಕ್ಟಾಗಿ ಚೆನ್ನಾಗಿ ಕಳಿಸಿದ್ದಾರೆ. ನಾನು ವೆಸ್ಟ್ ಸೈಡ್ ಆ್ಯಪಲ್ಲೂ ತುಂಬ ಡೆಕಾರ್ ಪೀಸಸ್ ನೋಡಿದೆ, ಬಟ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ಆ್ಯಂಡ್ ಇದನ್ನು ನಾನು ಮಲ್ಲೇಶ್ವರಂಗೆ ಹೋಗಿದ್ದೆ ರಿಟರ್ನ್ ಗಿಫ್ಟ್ಸ್ ಹುಡ್ಕೋಕ್ಕೆ. ಮಲ್ಲೇಶ್ವರ ಕೆಲವ್ರು ಹೇಳ್ತಾರೆ ಮಲ್ಲೇಶ್ವರಂ ಅನ್ಬೇಡಿ, ಅದು ಮಲ್ಲೇಶ್ವರ ಅಂತ. ಸೊ ಮಲ್ಲೇಶ್ವರ ಓಕೆನಾ. ಅಲ್ಲಿ ನನಗೆ ತುಂಬ ಅಂಗಡಿ ಸುತ್ತಿ ಏನೂ ಸಿಕ್ಕಿಲ್ಲ. ವೆರಿ ಸೇಮ್ ಕಾಮನ್ ಥಿಂಗ್ ಎಲ್ಲರೂ ಕೊಡ್ತಾರೆ, ಅದೇ ಟ್ರೇ, ಅದೇ ಪಿಚ್ವೈ ಬ್ಲಾಕ್ ಡಬ್ಬಗಳು, ಟ್ರೇಗಳು. ಲಾಸ್ಟ್ ಟೈಮ್ ನಾನು ಅದೇ ಕೊಟ್ಟಿದ್ದು. ಸೊ ಐ ವಾಸ್ ಲೈಕ್ ಬೇಡ, ಏನಾದ್ರು ಯೂನೀಕ್ ಆಗಿ ನೋಡೋಣ ಅಂದರೆ ಏನಿಲ್ಲ. ಬಟ್ ಯೂನೀಕ್ ಆಗಿ ಏನಾದ್ರು ಸಿಕ್ಕರೆ 700 rupees per piece ಎಲ್ಲ ಇತ್ತು. ಐ ವಾಸ್ ಲೈಕ್ ದಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ನಂದು ನಂಬರ್ ಆಫ್ ಪೀಸಸ್ ಜಾಸ್ತಿ ಅಲ್ಲ. ಸೊ ಇಟ್ ವುಡ್ ಹ್ಯಾವ್ ಬೀನ್ ವೆರಿ ಎಕ್ಸ್ಪೆನ್ಸಿವ್ ಫಾರ್ ಮೀ. ಸೊ ಅಷ್ಟೆಲ್ಲ ಬೇಡ. ಆಮೇಲೆ ನಮ್ಮಮ್ಮ ಬೇರೆ ಬಂದಿದ್ರು, ಅದ್ರಲ್ಲಿ ನಮ್ಮಮ್ಮ ಬೇರೆ ಹೋಗಿದ್ದಾರೆ, ನಡಿಯೇ ಇಷ್ಟೆಲ್ಲ ಕಾಸ್ಟ್ಲಿ ಇದು ಯಾಕೆ ಅಂತೆಲ್ಲ. 700 rupees ವಾಸ್ ಅ ಲಾಟ್ ಗೈಸ್. ಸೊ ಅಲ್ಲಿ ಮಲ್ಲೇಶ್ವರಲ್ಲಿ ನಾನು ನೋಡಿದಂತಹ ಪೀಸು, ಆ್ಯಕ್ಚುಲಿ ನಾನು ಅಷ್ಟೊತ್ತಿಗೆ ಆರ್ಡರ್ ಮಾಡಿದ್ದೆ ಇಲ್ಲಿ. ಅಲ್ಲೂ ರೇಟ್ ಎಷ್ಟು ಅಂತ ತಿಳ್ಕೊಳ್ಳೋಕ್ಕೆ ಅಲ್ಲಿ ರೇಟ್ ಕೇಳಿದೆ, ಅಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಇತ್ತು ಇದು ಪೀಸು. ಅಫ್ಕೋರ್ಸ್ ಅಲ್ಲಿನ ರೇಟ್ಗೆ ಏರಿಯಾಗೆ ತಕ್ಕಂಗೆ ರೇಟು, ಇದು ಮೀಶೋಗೆ ತಕ್ಕಂಗೆ ರೇಟು. ಬಟ್ ಯಾ ನೈಸ್ ಗೈಸ್, ಚೆನ್ನಾಗಿದೆ. ಓ ಬಟ್ ದಿಸ್ ಮೊಳೆ ಫಿನಿಶಿಂಗ್ ಈಸ್ ನಾಟ್ ಗುಡ್, ಬಟ್ ದಿಸ್ ಓವರ್ ಆಲ್ ಲುಕ್ ಈಸ್ ವೆರಿ ನೈಸ್. ಚೆನ್ನಾಗಿದೆ. ಇಲ್ಲಿ ಎದುರುಗಡೆ ಪಾಪ ಇದ್ರದ್ದು ಹಲ್ಲಿಗೆ 2 ಮೊಳೆ ಹಾಕಿದ್ದಾರೆ, ಅದೆರಡು ಚೆನ್ನಾಗಿ ಕಾಣ್ತಿಲ್ಲ ಅಷ್ಟೇ. ಅದು ಬಿಟ್ಟು ಇಲ್ಲಿ ಮೇಲ್ಗಡೆ ಪ್ರಿಂಟ್ ಆಗಲಿ ಇದೆಲ್ಲ ಚೆನ್ನಾಗಿದೆ. ಸೊ ನೈಸ್. ಇದಕ್ಕೆ ಎಷ್ಟು ರೂಪಾಯಿ ಗೊತ್ತಾ? 600 rupees. ಐ ಥಿಂಕ್ ಇಟ್ಸ್ ವರ್ತ್ 600 rupees. ಏನಂತೀರ? ಈ ಥರ ನಾನು 2 ಮಾಡಿದ್ದೀನಿ ದೇವ್ರ ಮುಂದೆ ಇಡೋಕ್ಕೆ, ಅಲಂಕಾರಕ್ಕೆ. ಆ್ಯಕ್ಚುಲಿ ಹಬ್ಬ ಮುಗಿದ ಮೇಲೆ ಮೇ ಬಿ ಎಂಟ್ರೆನ್ಸಲ್ಲಿ ಇಡೋಣ ಅಂತ ಇದನ್ನು. ಐ ವಾಂಟ್ ಟು ಡೂ ಲೈಕ್ ಅ ಗಾರ್ಡನ್ ಸೆಟಪ್, ಬಾಗಿಲು ಮುಂದೆ, ಮನೆ ಮುಂದೆ. ಇನ್ನೊಂದು ಪೀಸ್ ಚೆಕ್ ಮಾಡ್ತೀನಿ ರೀ ಹೇಗಿದೆ ಅಂತ. ಇದು ಅದೇ. ಸೊ ಅಲ್ಲಿ ನನಗೆ ಇದನ್ನ ಎಂಟ್ರೆನ್ಸಲ್ಲಿ ಆನೆ ಸೊಂಡ್ಲು ಈ ಥರ ಎತ್ತಿರೋದು ಇಟ್ಟರೆ ಒಳ್ಳೇದು ಅಂತ ಎಲ್ಲೋ ಓದಿದೆ. ಸೊ ಅದಕ್ಕೂ ಆಗುತ್ತೆ, ಡೆಕಾರ್ಗೂ ಆಗುತ್ತೆ ಅಂತ ಹೇಳಿ ತರಿಸ್ದೆ. ಫಸ್ಟ್ ಹಬ್ಬಕ್ಕೆ ಇಡೋಣ ದೇವ್ರ ಮುಂದೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಲಾಸ್ಟ್ ಟೈಮ್ ಅಷ್ಟು ಗ್ರ್ಯಾಂಡಾಗಿ ಈ ಸತಿ ನಾವು ಮಾಡ್ತಾಯಿಲ್ಲ. ಲಾಸ್ಟ್ ಟೈಮ್ ಫುಲ್ ಡೆಕಾರ್ ಎಲ್ಲ ಮಾಡಿದ್ರು, ನನಗೆ ಅದೆಲ್ಲ ಇತ್ತು, ಲೈಕ್ ವೆರಿ ಗ್ರ್ಯಾಂಡಾಗಿ ಮಾಡಿದ್ವಿ. ಈ ಸತಿ ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಸೊ ನಾಟ್ ಲೈಕ್ ಲಾಸ್ಟ್ ಇಯರ್. ಇದಕ್ಕೂ ಹಾಗೆ ಇದೆ ಮೊಳೆ, ಸೇಮ್ ಅಲ್ಲ? ಸೇಮ್. ಅದಕ್ಕೆ ಮಲ್ಲೇಶ್ವರ ಅಲ್ಲಿ ಆ ಅಂಗಡಿಲಿ ನಾನು ನೋಡಿದ್ದು ವಾಸ್ ವೆರಿ ಪ್ರಿಸೈಸ್ಡ್ ಪೇಂಟಿಂಗ್. ಅದು ಆ್ಯಕ್ಚುಲಿ ಹ್ಯಾಂಡಿಕ್ರಾಫ್ಟ್ಸ್ ಶಾಪ್ ಅಲ್ಲ, ಸೊ ಅಫ್ಕೋರ್ಸ್ ಇಟ್ ಈಸ್ ಎಕ್ಸ್ಪೆನ್ಸಿವ್. ಆ್ಯಂಡ್ ಅಲ್ಲಿ ಡೀಟೇಲಿಂಗ್ ಅಷ್ಟೇ ಚೆನ್ನಾಗಿತ್ತು. ಬಟ್ ಐ ಫೀಲ್ ದಿಸ್ ಇಸ್ ಆಲ್ಸೋ ನಾಟ್ ವೆರಿ ಬ್ಯಾಡ್. ಬಟ್ ಅಫ್ಕೋರ್ಸ್ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ಪ್ರೈಸಿಗೆ ತಕ್ಕಂಗೆ ಅದಿತ್ತು. ದಿಸ್ ಇಸ್ ಐ ಫೀಲ್ ಇಟ್ಸ್ ವೆರಿ ಡೀಸೆಂಟ್ ಫಾರ್ ಇಟ್ಸ್ ಪ್ರೈಸಿಂಗ್. ಚೆನ್ನಾಗಿದೆ. ಜಸ್ಟ್ ದ್ಯಾಟ್ ಇಲ್ಲಿ ಆ ಮೊಳೆ. ಇವಾಗ ನಾನು ನಿಮಗೆ ರಿಟರ್ನ್ ಗಿಫ್ಟ್ಸ್ ತೋರಿಸ್ತೀನಿ ಏನು ತರಿಸಿದ್ದೀನಿ ಅಂತ. ಇಲ್ಲಿ ನೋಡಿ ಹೆಂಗೆ, ಅಲ್ಲಿ ನೋಡಿ ಹೆಂಗೆ ಚೀಲ ಫುಲ್ ಹಬ್ಬ. ಐ ಕ್ಯಾನ್ ಸಿ. ಇಲ್ಲಿ ನೋಡಿ ಎಲ್ಲ ಅದೇ. ಒಂದು ಯಾವುದಾದ್ರೂ ತೆಗೆದುಬಿಟ್ಟು, ಆ್ಯಕ್ಚುಲಿ ನಾನು ವೆರಿಫೈ ಮಾಡೋಕ್ಕೆ ಎಲ್ಲ ತೆಗೆದು ನೋಡಬೇಕು.
ಬಟ್ ನಿಮಗೆ ಸದ್ಯಕ್ಕೆ ಒಂದು ಓಪನ್ ಮಾಡಿ ತೋರಿಸ್ಬಿಟ್ಟು ಆಮೇಲೆ ನಾನು ಅಷ್ಟು ಓಪನ್ ಮಾಡಿ ನೋಡ್ತೀನಿ ಎಲ್ಲ ಪೀಸಸ್ ಕರೆಕ್ಟಾಗಿದೆಯಾ, ರಿಟರ್ನ್ ಮಾಡೋ ಥರ ಏನಾದರೂ ಮುರಿದ್ಗಿರಿದು ಹೋಗಿದೆಯಾ ಎಲ್ಲ ನೋಡ್ಕೋಬೇಕು. ಮನೆ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿಲ್ಲ ನಿಜ. ಎವ್ರಿ ವೀಕೆಂಡು ಅಲ್ಲಿ ಟ್ರಿಪ್ ಅಂತ ನನಗೆ ಆಗಸ್ಟ್ ಮಂತ್ ಪೂರ್ತಿ ಟ್ರಾವೆಲಿಂಗ್ ಆಗೋಯ್ತು. ಐ ರಿಯಲಿ ಹ್ಯಾವ್ ಟು ಸ್ಟಾರ್ಟ್ ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ. ಐ ವಾಂಟ್ ಟು ಬಿ ಏಬಲ್ ಟು ಬಿ ಲೈಕ್ ಡನ್ ಕಂಪ್ಲೀಟ್ ಆಗಿ. ಇನ್ನೂ 2 ವೀಕ್ಸ್ ಅಷ್ಟೇ ಇರೋದು ಹಬ್ಬಕ್ಕೆ. ಸಖತ್ ದೊಡ್ಡದಿದೆ. ನಾನು ಆ್ಯಕ್ಚುಲಿ ಇಷ್ಟು ದೊಡ್ಡ ಸೈಜ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು ಧೂಪ ಹೋಲ್ಡರ್. ಇಲ್ಲಿ ಧೂಪ ಇಟ್ಬಿಟ್ಟು ನಾವು ದೇವ್ರ ಮನೆ ಮುಂದೆ ಇಡೋದು. ಇದನ್ನು ತರಿಸಿದ್ದೀನಿ ಸಮಥಿಂಗ್ ಯುನೀಕ್ ಆಗಿರಲಿ ಅಂತ. ಅದೇ ಟ್ರೇ ಡಬ್ಬ ಎಲ್ಲ ಕೊಡ್ತಾ ಇರ್ತೀವಿ, ಸ್ಟೀಲ್ ಡಬ್ಬಗಳು, ಲೋಟಗಳು, ಈ ಥರದ್ದೆಲ್ಲ, ಪರ್ಸು ಅದೆಲ್ಲ. ಸೊ ಐ ವಾಸ್ ಲೈಕ್ ಓಕೆ ಸಮಥಿಂಗ್ ಯುನೀಕ್ ಟ್ರೈ ಮಾಡೋಣ ಅಂತ. ಈ ದೇವ್ರ ಮನೇಲಿ ಹೆಂಗಿದ್ರು ಎಲ್ಲರೂ ಧೂಪ ಹಚ್ತಾರೆ, ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ಹಚ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ನಾನು ಇದು ತರಿಸಿದ್ದೀನಿ. ಕ್ವೈಟ್ ಗುಡ್ ಗೈಸ್. ಐ ಹ್ಯಾವ್ ಟು ಕ್ರಾಸ್ ಚೆಕ್ ಆಲ್ ದ 50 ಪೀಸಸ್ ಆ್ಯಂಡ್ 50 ಪೀಸಸ್ಸು ಬಂದಿದೆಯಾ ಅಂತ ನೋಡಬೇಕು. ಏನಾದ್ರು ಮಿಸ್ ಆಗಿದೆ ಎಲ್ಲ ಕೌಂಟ್ ಮಾಡಬೇಕು. ಸೊ ಐ ಜಸ್ಟ್ ಡೂ ಆಲ್ ಆಫ್ ದ್ಯಾಟ್. ಆ್ಯಂಡ್ ಇವಾಗ ನಾನು ಊಟಕ್ಕೆ ಅನ್ನಕ್ಕೆ ಇಡಬೇಕು. ಇವಾಗ ಹೋಗಿ ಅದನ್ನು ಮಾಡ್ತೀನಿ, ಟೈಮ್ ಆಗಿದೆ. ಇದೊಂದು ಪ್ಯಾಕೇಜ್ ನಾನು ಓಪನ್ ಮಾಡಿಲ್ಲ. ಇದರಲ್ಲಿ ಏನಿದೆ ಅಂದರೆ ಕುಷನ್ ಕವರ್ಸ್. ಈ ಪಿಲ್ಲೋ ಇದು ಕವರ್ಸು ಎರಡಿತ್ತು. ಒಂದು ವಾಶ್ ಮಾಡೋಕ್ಕೆ ಹಾಕಿದಾಗ ಇನ್ನೊಂದು ಲೈಕ್ ಆಪ್ಷನ್ ಇರಲಿ ಅಂತ ತರಿಸಿದ್ದೆ. ಅದು ಅಮೆಝಾನಲ್ಲಿ ತರಿಸಿದ್ದು. ಅದಕ್ಕೆ ಫಸ್ಟ್ ಒನ್ ಮೀಶೋದೇ ತರಿಸಿದ್ದು. ಓಕೆ ಹೊಸದು ಇತ್ತು ನೋಡಿ, ಈ ಥರ ಇದೆ. ಈ ಕಲರ್ ತರಿಸಿದ್ದೀನಿ. ಲೈಕ್ ಈ ಪಿಂಕ್ಗೆ ಕಾಂಪ್ಲಿಮೆಂಟ್ ಆಗೋ ಥರ ಕಲರ್ ಇರಲಿ ಅಂತ ಇದನ್ನು ತರಿಸಿದ್ದೀನಿ. ಕುಷನ್ ಜಿಪ್ ಕ್ವಾಲಿಟಿ ಈಸ್ ಆ್ಯಾವ್ರೇಜ್. ಇಟ್ಸ್ ನಾಟ್ ಗ್ರೇಟ್, ಇಟ್ಸ್ ಆ್ಯಾವ್ರೇಜ್. ನಂಗೆ ಅಮೆಝಾನಲ್ಲಿ ತರಿಸಿದ್ದು ಬೆಟರ್ ಅನ್ನಿಸ್ತು ಇದಕ್ಕಿಂತ. ಆ್ಯಕ್ಚುಲಿ ಒಳಗಡೆನೂ ಅಷ್ಟೇ. ಐ ಡೋಂಟ್ ಥಿಂಕ್ ಇಟ್ಸ್ ನೈಸ್. ಮೇ ಬಿ ನಾನು ರಿಟರ್ನ್ ಮಾಡ್ಬೋದು ಇದನ್ನು. ನಾಟ್ ಶೋ. 1 2 3 4 5. ಇದು ಎಷ್ಟು ರೂಪಾಯಪ್ಪ ಅಂದರೆ 300 ರೂಪಾಯಿ. ಪಾಪ ಅವ್ರು 300 ರೂಪಾಯಿಗೆ ಇನ್ನೆಷ್ಟು ಕೊಡ್ತಾರೆ ಅಲ್ವಾ? 5ಕ್ಕೆ 300 ರೂಪಾಯಿ. ಓಕೆ, ಅದು ಕಾಸ್ಟ್ಲಿ, ಅದಕ್ಕೆ ಅದಾಗಿದೆ. ಅರ್ಶಿನ ಕುಂಕುಮದ್ದು ಎಷ್ಟು ಗೊತ್ತಾ? ಪ್ಯಾಕ್ ಆಫ್ 20 ನಾನು 60 ತರಿಸಿದ್ದೀನಿ. 350 ರೂಪಾಯಿ ಒಂದು ಪ್ಯಾಕ್ಗೆ. ನಿಮಗೆ ಈ ಪಾಟು ಎಷ್ಟಾಯಿತು ಅಂದರೆ 180 ರೂಪಾಯಿ ಎರಡಕ್ಕೂ ಜೊತೆ. ಫೋಟೋಲ್ಲಿ ಚೆನ್ನಾಗಿದೆ, ಇಲ್ಲಿ ಕಣ್ಣು ಚೆನ್ನಾಗಿಲ್ಲ ನೋಡಿ. ಇಟ್ಸ್ ಬೆಟರ್ ಅಲ್ಲ? ಮೇ ಬಿ ಐ ವಿಲ್ ರಿಟರ್ನ್ ಇಟ್. ಆಮೇಲೆ ಏನಿದೆ ಇದು 142 ರೂಪೀಸ್ ಗೈಸ್. ಇದು ಧೂಪ ಹೋಲ್ಡರ್. ಓಕೆ, ಇದು ನನ್ನ ಮೀಶೋ ಅನ್ಪ್ಯಾಕಿಂಗ್ ಆಗಿದೆ. ಸೊ ಯಾ, ಐ ವಿಲ್ ಸಿ ಯು ಗೈಸ್ ಇನ್ ಅ ಬಿಟ್. ಇನ್ನೊಂದು ಸತಿ ಮಾಡಿರೋ ತಪ್ಪನ್ನೇ ಮಾಡಿದ್ದೀನಿ. ಏನಂದರೆ ಮೈಕ್ನ ಆಫ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ 3 ವಿಡಿಯೋ ಶೂಟ್ ಮಾಡಿದ್ದೀನಿ. ಅದು 4 ನಿಮಿಷ ಮಾತಾಡಿರೋದು. ಐ ಡೋಂಟ್ ನೋ ವೈ ಐ ಹ್ಯಾವ್ ಬಿಕಮ್ ಫರ್ಗೆಟ್ಫುಲ್. ಆ ಥರ ಒಂದು ಇನ್ಸಿಡೆನ್ಸ್ ಆದಮೇಲೆ ನಾನು ಪ್ರತಿ ಸತಿ ಚೆಕ್ ಮಾಡ್ತಿದ್ದೆ. ಇವಾಗ ನಾನು ಮೇ ಬಿ ಊಟ ಮಾಡೋ ಕಡೆ ಗಮನ ಜಾಸ್ತಿ ಇತ್ತು ಅನ್ಸುತ್ತೆ, ಹಾಗಾಗಿ ನಾನು ಚೆಕ್ ಮಾಡ್ಲಿಕ್ಕೆ ಹೋಗಿಲ್ಲ. ಊಟ ಮಾಡ್ಕೊಂಡು ಎಲ್ಲ ಮುಗ್ದೆಲ್ಲ ಆದಮೇಲೆ ಓಕೆ ಹೇಗೆ ಕೇಳಿಸ್ತೆ ನೋಡೋಣ, ಜಯಂತ್ ಅವ್ರ ವಾಯ್ಸ್ ಕೇಳಿಸ್ತಿದ್ಯಾ ನೋಡೋಣ ಅಂತ ಹೋದರೆ ಅದು ಇಬ್ರದ್ದು ವಾಯ್ಸ್ ಕೇಳಿಸ್ತಿರಲಿಲ್ಲ. ದೆನ್ ಐಮ್ ಲೈಕ್ ಓ ಶಿಟ್ ಅಂದ್ಕೊಳೆ. ಐ ಗಿವ್ ಯು ರೀಕ್ಯಾಪ್ ಏನು ಮಾಡಿದೆ ಏನು ಅಂತ. ಆ್ಯಂಡ್ ಆ ವಿಡಿಯೋದು ಬಿಟ್ಸ್ ಆ್ಯಂಡ್ ಪೀಸಸ್ನ ನೀವು ನೋಡ್ಬೋದು. ಸೊ ನಮ್ಮ ಮನೇಲಿ ಇವತ್ತು ಅಡುಗೆ ಬಂದು ಅನ್ನ, ಪಾಲಕ್ ಪಪ್ಪು ಆ್ಯಂಡ್ ಕಾಬೂಲ್ ಕಡಲೆಕಾಳು ಉಸ್ಲಿ ಮಾಡಿಸಿದ್ದೀನಿ. ಯಾಕೆಂದರೆ ನಮಗೆ ಏರ್ಕಾಡಲ್ಲಿ ನಮ್ಮ ಕರ್ನಾಟಕದ ಊಟನ ಮಿಸ್ ಮಾಡ್ಕೋತಿದ್ವಿ. ಸೊ ನಾನು ಐ ವಾಸ್ ಕ್ರೇವಿಂಗ್ ಫಾರ್ ಸಮ್ ಮಸಾಲ ಸಾರು. ಲೈಕ್ ನಮ್ಮ ಕಡೆ ನಾವು ಮಾಡ್ತೀವಲ್ಲ, ಎಲ್ಲ ಕಾಳುಗಳೆಲ್ಲ ಹಾಕ್ಬಿಟ್ಟು ಮಸಾಲ ಸಾರು, ಅವರೆಕಾಳು ಸಾರು, ಆ ಥರದ್ದು ನಾನು ಮಿಸ್ ಮಾಡ್ಕೋತಿದ್ದೆ. ಅದನ್ನು ಕೇಳಿದೆ. ಬಟ್ ಪಾಲಕ್ ಆಲ್ರೆಡಿ ಇತ್ತು ಫ್ರಿಜ್ಜಲ್ಲಿ. ಸೊ ಅದು ಇನ್ನೂ ಜಾಸ್ತಿ ದಿನ ಇಟ್ಟರೆ ಹಾಳಾಗಿಬಿಡುತ್ತೆ ಅಂತ ಪಾಲಕ್ ಪಪ್ಪುನೇ ಮಾಡಿಸಿದ್ದಾಯಿತು. ಸೊ ಅದನ್ನು ಹಾಕ್ಕೊಂಡು ಊಟ ಮಾಡಿದ್ದೀನಿ ಇವಾಗ. ಆ್ಯಂಡ್ ಜಯಂತ್ ಅವರು ಜಿಮ್ಗೆ ಹೋಗಿದ್ದಾರೆ. ಆ್ಯಂಡ್ ಜಿಮ್ಮಿಂದ ಬರುವುದು ಸ್ವಲ್ಪ ತಡವಾಗುವುದರಿಂದ ನಾನು ಊಟ ಮಾಡಿದೆ. ಯಾಕೆ ನಂಗೆ ಹಸುವಾಗಿದೆ. ಅವರು ಒಂದು ಸ್ವಲ್ಪ ಲೇಟಾಗಿ ಊಟ ಮಾಡ್ತಾರೆ, ನಾನು ಸ್ವಲ್ಪ ಬೇಗ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಯು ಗೈಸ್ ನೋ ಐ ಆಮ್ ಅನ್ವೆಲ್, ಹಾಗಾಗಿ ನಾನು ಅವ್ರ ಜೊತೆ ಜಿಮ್ಗೆ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ನನಗೂ ಫುಲ್ ಹೊಟ್ಟೆ ಇಟ್ಸ್ ಪ್ಲೇಯಿಂಗ್ ವಿತ್ ಮೀ ಅನ್ನಿಸ್ತದೆ. ಜಯಂತ್ ಅವರು ಬಂದರು. ಜಯಂತ್ ಅವರು ಜಿಮ್ಮಿಂದ ಬಂದು ನಿಮ್ಮ ಜೊತೆ ಮಾತಾಡ್ತಿದ್ದಾರೆ. ಹಿಸ್ ಟೆಲಿಂಗ್ ಹಾಯ್. ಆ್ಯಂಡ್ ಪಾಪ ನನಗೋಸ್ಕರ ಎಳ್ನೀರು ತಂದರು. ನನಗೆ ಹೊಟ್ಟೆ
ಸ್ವಲ್ಪ ಅಪ್ಸೆಟ್ ಆಗಿದೆಯಲ್ಲ, ಹಾಗಾಗಿ ಒಂದು 1000 ಸತಿ ಹೇಳ್ತೀನಿ ಈ ವಿಡಿಯೋ ನಾನು ಹೊಟ್ಟೆ ಸರಿ ಇಲ್ಲ ಅಂತ. ಐ ಆಮ್ ಸೋ ಸಾರಿ. ಸೊ ಯಾ, ನನಗೆ ಎಳ್ನೀರು ತಂದು ಕೊಟ್ಟರು ಆ್ಯಂಡ್ ಊಟ ಮುಗಿಸಿದ್ದೀನಿ. ಅವರು ಇವಾಗ ಅವ್ರಿಗೂ ಪ್ರಾಡಕ್ಟ್ಸ್ ಎಲ್ಲ ಚೆಕ್ ಮಾಡೋಕ್ಕೆ ಹೇಳಿದೆ ಹೇಗಿದೆ ನೋಡೋಣ ಅಂತ. ಆ್ಯಂಡ್ ಹಿ ರಿಯಲಿ ಲೈಕ್ಡ್ ಆಲ್ ಆಫ್ ದ ಪ್ರಾಡಕ್ಟ್ಸ್, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಇವಾಗ ಕುತ್ಕೊಂಡು ನಾವು ಚೆಕ್ ಮಾಡ್ಬೇಕಂತ ಹೇಳಿದ್ರು, ಇಷ್ಟು ಕುತ್ಕೊಂಡು ಚೆಕ್ ಮಾಡ್ತೀಯ ಅಂತ ಕೇಳ್ತಾ ಇದ್ರು. ಸೊ ದ್ಯಾಟ್ ಈಸ್ ದೇರ್, ಬಟ್ ಏನು ಮಾಡೋಕ್ಕಾಗಿಲ್ಲ. ಏನಾದರೂ ಡ್ಯಾಮೇಜ್ಡ್ ಪೀಸ್ ಅಂತ ಏನಾದ್ರು ಇದ್ರೆ ಅದನ್ನು ರಿಟರ್ನ್ ಮಾಡಲೇಬೇಕಲ್ವಾ, ಅಷ್ಟು ಪೀಸ್ನ ಚೆಕ್ ಮಾಡ್ಕೊಳ್ಳೇಬೇಕು. ಚೆಕ್ ಮಾಡುವ ಅಂತ ಹೇಳಿದೆ. ಅವ್ರಿಗೆ ಮೀಟಿಂಗ್ ಬಂತು ಅಂತ ಅವ್ರು ಹೋದರು ಆ್ಯಂಡ್ ನಾನು ಇನ್ನೂ ಕೂತಿದ್ದೀನಿ. ಆ್ಯಕ್ಚುಲಿ ಇವಾಗ ನನಗೆ ಒಂದು ಸ್ವಲ್ಪ ನನಗೆ ಅನ್ನಿಸ್ತಿದೆ ಐ ಆಮ್ ಬಿಕಮಿಂಗ್ ಮೋರ್ ಲೇಸಿಯರ್ ಅಂತ. ಕೆಲವೊಂದು ಡೇಸ್ ಇರುತ್ತೆ, ಕೆಲವೊಂದು ದಿನಗಳು ನನಗೆ ಅನಿಸುತ್ತೆ ಇಷ್ಟೊಂದು ಹೈಪರ್ ಆ್ಯಕ್ಟಿವ್ ನಾನು ಹೆಂಗಿದ್ದೀನಿ ಅಂತ. ಇನ್ನೊಂದು ಕೆಲವೊಂದು ದಿನಗಳು ನಾನು ಏನೂ ಮಾಡಲ್ಲ, ಎಷ್ಟು ಸೋಂಬೇರಿಯಾಗಿರ್ತೀನಿ. ಐ ಡೋಂಟ್ ಫೀಲ್ ಲೈಕ್ ಡೂ ಎನಿಥಿಂಗ್. ನಂಗೆ ಸುಮ್ಮನೆ ಮಲ್ಕೊಂಡು ಅದೇ ಡೂಮ್ ಸ್ಕ್ರೋಲಿಂಗ್ ಫೋನ್ದು ಕುತ್ಕೊಂಡು ರೀಲ್ಸ್ ನೋಡೋದು, ಆ ವ್ಲಾಗ್ ನೋಡೋದು, ಈ ವ್ಲಾಗ್ ನೋಡೋದು, ಏನಾದರೂ ಮೂವಿ ನೋಡೋಣ ಅಂದರೆ ಮೂವಿ ನೋಡೋಕ್ಕೂ ಯಾಕೋ ನನಗೆ ಅಷ್ಟು ಮೂವಿ ಕಮಿಟ್ಮೆಂಟ್ 2.5 hours ನೋಡ್ತೀನಿ, ಇಷ್ಟೆಲ್ಲ ಕ್ವೆಶನ್ಸ್ ಬರುತ್ತೆ. ಸೊ ಒಂದು ರೊಟೀನ್ ಅಂತ ನಂಗೆ ನಾನೇ ಸೆಟ್ ಮಾಡ್ಕೋತಿಲ್ಲ. ಐ ಹ್ಯಾವ್ ಬಿಕಮ್ ವೆರಿ ಲೇಸಿ ಅಂತ ಅನ್ನಿಸ್ತೆ. ಸೊ ಐ ರಿಯಲಿ ನೀಡ್ ಟು ಗೆಟ್ ಅ ಹೋಲ್ಡ್ ಆನ್ ದ್ಯಾಟ್. ಐ ಹ್ಯಾವ್ ಟು ಸೆಟ್ ಅ ರೊಟೀನ್ ಆ್ಯಂಡ್ ಐ ಹ್ಯಾವ್ ಟು ಫಾಲೋ ಇಟ್ ಆ್ಯಂಡ್ ಮಾಡಲೇಬೇಕು. ತುಂಬ ದಿನ ನಾನು ಅನ್ಕೋತೀನಿ ಈ ಥರ ಮಾಡಬೇಕು, ಅದು ಮಾಡಬೇಕಿದ್ದು, ಏನೂ ಮಾಡೋಕ್ಕಾಗ್ತಿಲ್ಲ. ಐ ಡೋಂಟ್ ನೋ, ಐ ಆಮ್ ಗೋಯಿಂಗ್ ಥ್ರೂ ದಟ್ ಫೇಸ್. ಐ ಆಮ್ ಜಸ್ಟ್ ಲೈಕ್ ಈ ಥರ ಆಗಿಬಿಟ್ಟಿದ್ದೀನಿ. ಐ ವಾಸ್ ನಾಟ್ ಲೈಕ್ ದ್ಯಾಟ್. ಸೊ ಐ ಹ್ಯಾವ್ ಟು ಗೆಟ್ ಬ್ಯಾಕ್, ಅದಿದೆ. ಆ್ಯಂಡ್ ಇವತ್ತಿನ ಅಜೆಂಡಾ ಅದೇ ನಂದು. ಆಮೇಲೆ ಐ ರಿಯಲಿ ಹ್ಯಾವ್ ಟು ಟೇಕ್ ಅ ಲಾಂಗ್ ಶಾರ್ ಇವತ್ತು, ಯಾಕೆಂದರೆ ಎಣ್ಣೆ ಚೆನ್ನಾಗಿ ಹಚ್ಕೊಂಡಿದ್ದೀನಿ. ಎಲ್ಲೇ ಟ್ರಿಪ್ಗೆ ಹೋಗಿ ವಾಪಸ್ ಮನೆಗೆ ಬಂದಮೇಲೆ ನಮ್ಮ ಮನೇಲಿ ನಾವು ಮಾಡ್ತೀವಲ್ಲ ಸ್ನಾನ, ದಟ್ ಈಸ್ ದ ಬೆಸ್ಟ್ ಆ್ಯಂಡ್ ಮೋಸ್ಟ್ ಕಂಫರ್ಟಿಂಗ್ ಬಾತ್. ಆ್ಯಂಡ್ ಇವತ್ತು ನಾನೊಂದು ಲಾಂಗ್ ಶಾರ್ ತಗೋಬೇಕು. ತಲೆ ಸ್ನಾನ ಎಷ್ಟು ಕಂಫರ್ಟ್ ಅನಿಸುತ್ತೆ, ಅದಾದಮೇಲೆ ಎಷ್ಟು ಹಾಯ್ ಅನಿಸುತ್ತೆ. ಸೊ ದಟ್ ಈಸ್ ಒನ್ ಮೇಜರ್ ರಿಲ್ಯಾಕ್ಸಿಂಗ್ ಪಾರ್ಟ್ ಆಫ್ ಮೈ ಡೇ. ಆ್ಯಂಡ್ ಐ ಹೋಪ್ ಅಷ್ಟೊತ್ತಿಗೆ ನನ್ನ ಹೊಟ್ಟೆ ನೋವು ಕಮ್ಮಿ ಆಗಿರುತ್ತೆ ಅಂತ ಅನ್ಕೋತೀನಿ. ಐ ಥಿಂಕ್ ಇಟ್ಸ್ ಗ್ಯಾಸ್ಟ್ರೈಟಿಸ್ ಅಷ್ಟೇ, ಗ್ಯಾಸ್ಟ್ರಿಕ್ ಆಗಿರುತ್ತೆ. ಆ್ಯಂಡ್ ಹೊರಗಡೆ ಕಂಟಿನ್ಯೂಸ್ ಆಗಿ 3 days ಹೊರಗಡೆ ತಿಂದಿರ್ತೀವಲ್ಲ, ಏನೋ ಒಂದು ಸ್ವಲ್ಪ ಅಪ್ಸೆಟ್ ಆಗಿರುತ್ತೆ, ಆ ಸೋಡಾ ಗಿಡ ಏನೋ ಒಂದು ಎಫೆಕ್ಟ್ ಆಗಿರುತ್ತೆ. ಸೊ ದಟ್ಸ್ ಇಟ್. ನೋಡಿ, ಈ ಸಿಂಕ್ ಪಾರ್ಟ್ಗೆ ನಾನು ಆ್ಯಕ್ಚುಲಿ ಗೂಬೆ ತರಿಸಿತ್ತು, ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ಲುಕಿಂಗ್ ಗುಡ್. ನನಗೆ ಇಲ್ಲಿಗೆ ಬೇಕಿತ್ತು, ಖಾಲಿ ಅನ್ನಿಸ್ತಿತ್ತು. ಇಲ್ಲಿ ಕೆಳಗಡೆಗೆ ನಾನು ಈ ಕ್ಯೂಟ್ ಪಾಂಡಾಸ್ನ ಆರ್ಡರ್ ಮಾಡಿದ್ದೆ. ಐ ಫೆಲ್ಟ್ ದೇ ಟೂ ಕ್ಯೂಟ್. ಇದು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು ನಾನು. ಸಖತ್ ಮುದ್ದಾಗಿದೆ ಅಲ್ಲ, ನೋಡಿ. ಟ್ರೈ ಮಾಡ್ತೀನಿ, ಇದರ ಲಿಂಕ್ ಸಿಕ್ಕರೆ ನಾನು ಹಾಕಕ್ಕೆ. ಆ್ಯಂಡ್ ಇಫ್ ಪಾಸಿಬಲ್ ಇದರಲ್ಲಿ ನಂಗೆ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಇದು ಅಮೆಝಾನ್ದು ಲಿಂಕ್ ಹಾಕ್ಬೋದಾ ಇಲ್ವಾ ಅಂತ. ಸೊ ಅಲ್ಲಿ ಟ್ರೈ. ಸೊ ಇಲ್ಲಿಗೆ ನನಗೆ ಖಾಲಿ ಅನ್ನಿಸ್ತಾ ಇತ್ತು. ಇಲ್ಲಿ ನಾನು ಹ್ಯಾಂಡ್ ವಾಶ್ ಇಟ್ಟಿದ್ದೀನಿ, ಏನಾದ್ರು ಫಿಲ್ಲಿಂಗ್ ಅನ್ನಿಸ್ಬೇಕಿತ್ತು, ಅದಕ್ಕೆ ನಂಗೆ ಪಾಟ್ ಬೇಕಿತ್ತು. ಬಟ್ ಐ ಆಮ್ ನಾಟ್ ವೆರಿ ಹ್ಯಾಪಿ ವಿತ್ ಇಟ್. ಆ್ಯಂಡ್ ಮೇ ಬಿ ಇಲ್ಲಿಟ್ಟರೆ ಇದು ಅಡ್ಡ ಬರುತ್ತೆ. ಸೊ ಸಮಥಿಂಗ್ ಟಾಲರ್ ಈ ಥರ ಏನಾದರೂ ಬೇಕು, ನೋಡುವ. ಇದು ಐ ಆಮ್ ರಿಟರ್ನಿಂಗ್ ಇಟ್. ಓಕೆ, ಅ ಕ್ವಿಕ್ ಅಪ್ಡೇಟ್ ಫಾರ್ ಯು ಆಲ್. ಸೊ ಎಲ್ಲದನ್ನು ಅನ್ಪ್ಯಾಕ್ ಮಾಡ್ತಿರ್ಬೇಕಾದ್ರೆ ನನಗೆ ಆಲ್ಮೋಸ್ಟ್ 17 ಪ್ರಾಡಕ್ಟ್ಸ್ ಇಲ್ಲಿವರೆಗೂ 17 ಐಟಮ್ಸ್ ಡ್ಯಾಮೇಜ್ಡ್ ಅಥವಾ ಮಿಸ್ಸಿಂಗ್ ಐಟಮ್ಸ್ ಅದರಲ್ಲಿ ಸಿಕ್ತು. ಐ ಫೀಲ್ ಸ್ಕ್ಯಾಮ್ಡ್, ಬಟ್ ಅದೇ. ಸೊ ಪ್ರತಿಯೊಂದನ್ನು ಚೆಕ್ ಮಾಡ್ತಾ ಇದ್ದೀನಲ್ಲ. ಸಿ ದಿಸ್ ಇಸ್ ವೈ ಐ ಚೆಕ್. ಎಷ್ಟೊಂದರಲ್ಲಿ ಆ ಹ್ಯಾಂಡಲ್ ಮಿಸ್ಸಿಂಗ್ ಇತ್ತು, ಎಷ್ಟೊಂದರಲ್ಲಿ ಅದು ಫುಲ್ ಮಿಸ್ಸಿಂಗ್ ಅಂದರೆ ಫುಲ್ ಡ್ಯಾಮೇಜ್ ಥರ ಇತ್ತು. ಸೊ ಅದು ಎಲ್ಲದಕ್ಕೂ ಇವಾಗ ರಿಟರ್ನ್ ಇನಿಷಿಯೇಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಐ ಸ್ಟಿಲ್ ಹ್ಯಾವ್ ಲಾಟ್ ಮೋರ್ ಟು ಚೆಕ್ ಯೂರ್. ಆ್ಯಂಡ್ ಇಲ್ಲಿ ನೋಡಿದ್ರೆ ನಾನು ನೋಡಿ ಇಲ್ಲಿ ಇಷ್ಟು ಎಲ್ಲ ಆಲ್ರೆಡಿ ಚೆಕ್ ಮಾಡಿ ತುಂಬಿಸ್ತಾ ಇದ್ದೀನಿ. ವಾಟ್ ಎವರ್ ಐ ವಾಂಟ್ ಯೂಸ್. ಕ್ವೈಟ್ ಅ ಪ್ರಾಸೆಸ್ ಗೈಸ್ ಇದು. ಆ್ಯಕ್ಚುಲಿ ನಾನು ತುಂಬ ರಾಂಗ್ ಡೇನ ಚೂಸ್ ಮಾಡ್ಕೊಂಡಿದ್ದೀನಿ ಅನಿಸ್ತದೆ. ಐ ಶುಡ್ ಹ್ಯಾವ್ ಡನ್ ದಿಸ್ ಟುಮಾರೋ. ನಿಮ್ಮ ಮುಂದೆನೇ ಇವಾಗ ಇನ್ನೊಂದು ಓಪನ್ ಮಾಡ್ತೀನಿ. ಐ ಹೋಪ್ ಇಟ್ಸ್ ಫೈನ್. ರಿಯಲಿ ಇವಾಗ ಐ ಹ್ಯಾವ್ ಟು ರೀಆರ್ಡರ್. ಮತ್ತೆ ಒಂದು 20 ಪ್ರಾಡಕ್ಟ್ಸ್ ಆರ್ಡರ್ ಮಾಡಬೇಕು ಇವಾಗ. ಮತ್ತು ಅದರಲ್ಲಿ ಎಷ್ಟು ಡ್ಯಾಮೇಜ್ ಬರೋದು ಗೊತ್ತಿಲ್ಲ. ಇಟ್ಸ್ ಈಟಿಂಗ್ ಮೈ ಹೆಡ್. ನೋ ಪ್ರಾಡಕ್ಟ್ ಮಿಸ್ಸಿಂಗ್ ಇದರಲ್ಲಿ. ನಾನು ಕವರ್ ಕೂಡ ಓಪನ್ ಮಾಡಿ ಚೆಕ್ ಮಾಡ್ತಾಯಿದ್ದೀನಿ ಎಲ್ಲದಕ್ಕೂ. ಹಬ್ಬ ಬಂತು ಅಂದರೆ ಎಷ್ಟು ಕೆಲಸ ಆಗುತ್ತೆ ಅಲ್ಲ. ದಿಸ್ ಸೀಮ್ಸ್ ಟು ಬಿ ಫೈನ್. ಮನೆಗೆ ಬಂದವ್ರಿಗೆ ಗೆಸ್ಟ್ಗಳಿಗೆ ರಿಟರ್ನ್ ಗಿಫ್ಟ್ ಅಂತ ಕೊಟ್ಟಾಗ ಶುಡ್ ನಾಟ್ ಬಿ ಡ್ಯಾಮೇಜ್ಡ್. ಇದನ್ನೇ ತುಂಬ ಈಸಿ, ಸುಮ್ಮನೆ ಚೆಕ್ ಮಾಡಿದ್ರೆ ಎಲ್ಲ ಒಂದು ಕಡೆ ಗುಡ್ಡೆ ಹಾಕ್ಕೊಡೋದು ಕವರ್ಗೆ. ಬಟ್ ವಿ ಶುಡ್ ಬಿ ಕೇರ್ಫುಲ್ ಅಲ್ವಾ. ಕೊಟ್ಟೋರ ಬೈಕೊಂಡು ಹೋಗ್ಬಿಟ್ರೆ ಇದೇನಿದ್ದು ಕೊಟ್ಟಿದ್ದಾರೆ, ಇದ್ರ ಬದಲು ಕೊಡದೇ ಇದ್ದರೆ ಚೆನ್ನಾಗಿರುತ್ತೆ ಅಂತೆಲ್ಲ. ಸೊ ಟು ಬಿ ಕೇರ್ಫುಲ್. ಆ್ಯಂಡ್ ಆಲ್ರೆಡಿ ಟೈಮ್ 5 ಗಂಟೆ ಆಯಿತು ನೋಡಿ. ನಾನು ಇನ್ನೂ ಸ್ನಾನಕ್ಕೆ ಹೋಗೋಕ್ಕಾಗಿಲ್ಲ ಬಿಕಾಸ್ ಆಫ್ ಆಲ್ ಆಫ್ ದಿಸ್. ಐ ಆಮ್ ಥಿಂಕಿಂಗ್ ಒಂದು ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟು ಅಟ್ಲೀಸ್ಟ್ ಹೋಗಿ ಸ್ನಾನ ಮಾಡ್ಕೊಂಬರೋಣ ಅಂತ ಇವಾಗ ಯೋಚನೆ ಮಾಡ್ತಾ ಇದ್ದೀನಿ. ಒಂದು ಸತಿ ಅಂದ್ಕೊಂಡೆ ಅಯ್ಯೋ ಮತ್ತೆ ಯಾರು ಇವೆಲ್ಲ ಕುತ್ಕೊಂಡು ಮಾಡ್ತಾರೆ, ಒಂದೇ ಸತಿ ಸ್ನಾನಕ್ಕೆ ಹೋಗ್ಬಿಡೋಣ ಅಂತ. ಐ ಆಮ್ ಹೋಪಿಂಗ್ ಇನ್ 1 hour ಅಲ್ಲಿ ನಾನು ಇದನ್ನೆಲ್ಲ ವ್ರ್ಯಾಪ್ ಅಪ್ ಮಾಡಿ. ಸಾಧ್ಯ ಇಲ್ಲ ಈಗ, ಯಾಕೆ ಆಗಲ್ಲ. ಐ ಜಸ್ಟ್ ಗೋ ಟೇಕ್ ಅ ಶಾರ್. ಪರವಾಗಿಲ್ಲ ಲೇಟ್ ಆದರೂ ಇವತ್ತು ಅಂತ. ಯಾಕಂದರೆ ಸ್ನಾನ ಮಾಡಿದ್ಮೇಲೆ ಮತ್ತೆ ಇದನ್ನೆಲ್ಲ ಕುತ್ಕೊಂಡು ಮಾಡೋಕ್ಕೆ ಕ್ಲೀನ್ ಆಗಿಬಿಟ್ಟಿದ್ದೀನಿ ಅಂತ ಫೀಲಿಂಗು. ಲೈಕ್ ಫುಲ್ ಡೀಪ್ ಕ್ಲೀನ್ ಆಗಿರ್ತೀನಲ್ಲ ನೋಡಿ.
ಈ ಥರ ಎಲ್ಲ ಏನೇನೋ ಅಂಟ್ಕೊಂಡಿರೋದೆಲ್ಲ ಬರ್ತದೆ. ಬ್ಲೌಸ್ ಪೀಸಸ್ ಎಲ್ಲ ನಾನು ಮೆನ್ಷನ್ ಮಾಡಿದೆ ಅನ್ಸುತ್ತೆ. ಚಿಕ್ಕಪೇಟೆಯಲ್ಲಿ ತೊಗೊಂಬಂದೆ ನಾನು ಬ್ಲೌಸ್ ಪೀಸಸ್ಸು. ಬಟ್ ನನಗೆ ಯಾಕೋ ಅದು ಶಾರ್ಟೇಜ್ ಆಗುತ್ತೆ, ಮತ್ತೆ ಬೇಕಾಗ್ಬೋದು ಅಂತ ಕೌಂಟಿಂಗ್ ಅನ್ನಿಸ್ತಾ ಇದೆ. ಜಸ್ಟ್ ಇನ್ ಕೇಸ್ ಎಕ್ಸ್ಟ್ರಾ ಬಂದರೆ ಅವ್ರಿಗಿಲ್ಲ ಅಂತ ಆಗಬಾರ್ದಲ್ಲ. ಇಟ್ಸ್ ಬೆಟರ್ ಟು ಹ್ಯಾವ್ ಎನ್ ಎಕ್ಸ್ಟ್ರಾ. ಓಕೆ, ಸೊ ನನ್ನ ಅನ್ಬಾಕ್ಸಿಂಗ್ ಎಲ್ಲ ಕಂಪ್ಲೀಟಾಗಿ ಮುಗಿಸಿದ್ದೀನಿ. 50 ಪೀಸಸಲ್ಲಿ ನಂಗೆ ಆಲ್ಮೋಸ್ಟ್ 20 ಪೀಸಸ್ ಕೂಡ ಲೈಕ್ ಮಿಸ್ಸಿಂಗ್ ಮತ್ತು ಡ್ಯಾಮೇಜ್ಡ್ ಆಗಿ ಬಂದಿದೆ. ಅದೆಲ್ಲ ರಿಟರ್ನ್ ಇನಿಷಿಯೇಟ್ ಮಾಡಾಯಿತು. ನಾವು ಹ್ಯಾವ್ ಟು ರೀಆರ್ಡರ್. ಎಲ್ಲ ಮುಗಿಸಿದ್ದೀನಿ. 6 PM. ಓಕೆ, ಇವಾಗ ನಾನು ಸ್ನಾನ ಮಾಡ್ಕೊಂಬರ್ತೀನಿ. ಐ ರಿಯಲಿ ನೀಡ್ ಅ ಶಾರ್. ಸೊ ಲೆಟ್ ಮಿ ಗೋ ಟೇಕ್. ಸೊ ನಾನು ಗೂಬೇದು ರಿಟರ್ನ್ ಮಾಡಿಬಿಟ್ಟೆ. ಆರ್ಟಿಫಿಷಿಯಲ್ ಪ್ಲಾಂಟ್ ಅದು. ಆಮೇಲೆ ಆನೆದು ನಾನು ಇಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಆ್ಯಂಡ್ ಇವನ್ ದ ಕುಷನ್ ಕವರ್ಸ್ ಕೂಡ ಇಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಅಷ್ಟೇ ರಿಟರ್ನು. ಆ್ಯಂಡ್ ಎಕ್ಸ್ಟ್ರಾ ಪೀಸಸ್ ಆರ್ಡರ್ ಮಾಡಬೇಕು. ದಟ್ ಐ ವಿಲ್ ಡೂ ಇಟ್ ಲೇಟರ್. ಇನ್ನೊಂದು ಸತಿ ಕ್ಯಾಲ್ಕುಲೇಟ್ ಮಾಡ್ತೀನಿ ಇವಾಗ ನಂಬರ್ ಆಫ್ ಪೀಪಲ್ ಕಮಿಂಗ್ ಇನ್. ಅದೆಲ್ಲ ಮಾಡಿದ್ಮೇಲೆ ಐ ಆಮ್ ಗೋನಾ ಡೂ ಇಟ್. ನೌ ಇಟ್ಸ್ ಶಾರ್ ಟೈಮ್. ಸೊ ಲೆಟ್ಸ್ ಗೋ. ಫೈನಲಿ ಐ ಆಮ್ ಬ್ಯಾಕ್ ಫ್ರಮ್ ಮೈ ಲಾಂಗ್ ಶಾರ್. 6:15 ಹೋಗಿದ್ದೆ. 7 ಗಂಟೆ ಇವಾಗ ನಾನು ಹೊರಗಡೆ ಬಂದಾಗ. 3/4 ಗಂಟೆ ಒಂದು ಕ್ರೇಜಿ ಲಾಂಗ್ ಡೀಪ್ ಶಾರ್ ತೊಗೊಂಡು ಬಂದಿದ್ದೀನಿ. ಹೇರ್ ಮಾಸ್ಕ್ ಹಾಕ್ಕೊಂಡೆ ಆ್ಯಂಡ್ ಬಾಡಿ ಸ್ಕ್ರಬ್ ಯೂಸ್ ಮಾಡಿದೆ. ಐ ಆಮ್ ಫೀಲಿಂಗ್ ಸೋ ಫ್ರೆಶ್ ಆ್ಯಂಡ್ ಸೋ ಲೈಟ್. ಎಷ್ಟು ಆರಾಮ್ ಅನಿಸ್ತಿದೆ ಬಾಡಿ ಅಂದರೆ. ಐ ಫೀಲ್ ಸೋ ಗುಡ್. ಐ ಹೋಪ್ ಎಲ್ಲ ಹೆಣ್ಮಕ್ಳು ನನ್ನ ಜೊತೆ ರಿಲೇಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಒಂದು ಸ್ವಲ್ಪ ದೂರ ಫುಲ್ ಟ್ರಾವೆಲಿಂಗ್ ಮಾಡ್ಕೊಂಬಂದು ಮನೆಗೆ ಬಂದು ಸ್ನಾನ ಮಾಡಿದಾಗ ಎಷ್ಟು ಹಾಯ್ ಅನಿಸ್ತಲ್ಲ, ಅದು ಇವಾಗ ಸದ್ಯಕ್ಕೆ ನಂಗೆ ಆಗ್ತಾಯಿದೆ. ಆ್ಯಂಡ್ ಜಯಂತ್ ಅವ್ರು ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಇನ್ನೂ ಲಾಗೌಟೇ ಆಗಿಲ್ಲ. ಅವ್ರು ಇವತ್ತು ತುಂಬ ಹೆಕ್ಟಿಕ್ ಡೇಯಲ್ಲಿದ್ದಾರೆ. ಹಿ ಇಸ್ ವೆರಿ ಬ್ಯುಸಿ. ನನ್ನನ್ನೇ ಮಾತಾಡ್ಸಲ್ಲ ಅವರು ಬೆಳಗ್ಗೆಯಿಂದ. ಹೀಗಾಗಿದೆ ನಮ್ಮ ಪರಿಸ್ಥಿತಿ. ಆ್ಯಂಡ್ ಮಾಡೋಕ್ಕಾಗೋದಿಲ್ಲ. ಇವಾಗ ನಾನೊಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತೀನಿ ಕೂತ್ಕೊಂಡು. ಸ್ವಲ್ಪ ನೀರು ಕುಡಿದ್ಬಿಟ್ಟು ಹೋಗಿ ಹೊರಗಡೆ ನಮ್ಮ ಅತ್ತೆ ಬಂದಿದ್ದಾರೆ ಆಫೀಸಿಂದ ವಾಪಸ್ಸು. ಹೋಗಿ ಮಾತಾಡಿಸ್ಕೊಂಡು ಅವ್ರಿಗೆ ರಿಟರ್ನ್ ಗಿಫ್ಟ್ ಎಲ್ಲ ಬಂತಲ್ಲ ಅದು ತೋರಿಸ್ತೀನಿ. ಆಮೇಲೆ ನಾನು ನಿಮ್ಮೆಲ್ರಿಗೂ ಸಿಗ್ತೀನಿ. ಸೊ ನಮ್ಮ ಅತ್ತೆ ಮಾತಾಡ್ಸ್ಕೊಂಬರ್ತೀನಿ ಅಂತ ಹೇಳಿ ನಾನು ಅಪ್ಸ್ಕೊಂಡಾಗ್ಬಿಟ್ಟೆ. ಐ ಆಮ್ ವೆರಿ ಸಾರಿ. ಯಾಕೆ ಅಂದರೆ ಐ ಗಾಟ್ ಲಿಟಲ್ ಬಿಸಿ. ಫ್ಯಾಮಿಲಿ ಟೈಮ್ ಅಂತ ಅಲ್ಲಿ ನಮ್ಮ ಅತ್ತೆ ಜೊತೆ ಮಾತಾಡಿಸ್ಕೊಂಡು ನಮ್ಮ ಮಾವನ ಜೊತೆ ಮಾತಾಡಿಸ್ಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ. ಸೊ ಐ ವಾಸ್ ಅ ಲಿಟಲ್ ಬಿಸಿ. ಸೊ ಸಾರಿ. ಆಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಅನ್ನೋ ವಿಷಯನೇ ಮರ್ತೋಗೋಯ್ತು ನನಗೆ. ಆ್ಯಂಡ್ ಇವಾಗ ಮಲ್ಗೋ ಟೈಮ್ ಆಯ್ತಲ್ಲ, ರೂಮಿಗೆ ಬಂದು ಇಲ್ಲಿ ಕ್ಯಾಮ್ರಾ ಇದೆ, ನಾನು ವ್ಲಾಗ್ ಮಾಡ್ತಿದ್ದೆ ಅಲ್ವಾ, ಅಟ್ಲೀಸ್ಟ್ ಲೆಟ್ ಮೀ ಎಂಡ್ ದ ವ್ಲಾಗ್ ಪ್ರಾಪರ್ಲಿ ಅಂತ ನೆನಪಾಯಿತು. ಸೊ ಟೈಮ್ ಆಗಿದೆ ಆಲ್ಮೋಸ್ಟ್ 1 ಗಂಟೆ. ನಾನು ಮತ್ತು ಜಯಂತ್ ಒಂದು ಡ್ರಾಮಾ ನೋಡ್ತಾ ಇದ್ದೀವಿ. ಸೊ ಅದ್ರದ್ದೊಂದು ಎಪಿಸೋಡ್ ನೋಡಿಬಿಟ್ಟು ಬಂದ್ವಿ. ಆ್ಯಂಡ್ ನನ್ನ ಹಾಪಿ ನಂಗೆ ಇವತ್ತು ಐಸ್ ಕ್ರೀಮ್ ಕೊಡಿಸಿದ್ರು. ಮಗುಗೆ ಹೊಟ್ಟೆ ನೋವ್ತಿದೆ ಅಂತ. ಥ್ಯಾಂಕ್ ಯು ಹ್ಯಾಪಿ. ಬನ್ನಿ. ವೆಲ್ಕಮ್. ಇದು ನಂಗೆ ಸೂಟ್ ಆಗಲ್ಲ ಅಂತ ನನಗೆ ಅನ್ನಿಸ್ತಿದೆ. ಬರಲ್ವಾ? ಸರಿ, ಅಲ್ಲೇ ಇರಿ. ಮಾತು ಬರೋದು ಫಸ್ಟ್ ಒನ್ ಕರ್ತೆ ತಾನೆ ನೋಡಿ ಬೇಗ ನಾನು ಆಗವಲ್ಲಿ ಆಗ್ತಾರೆ. ನಂಗೊಂದು ಸ್ವಲ್ಪ ಹುಚ್ಚಿಡಿದೆ 12 ಗಂಟೆ ಆದಮೇಲೆ. ಬನ್ರಿ. ನನಗೂ ಮಲ್ಕೊಳಕ್ಕೆ ಬಿಡ್ತಾರ. ಏನೇನು ನಿದ್ದೆ ಬರುತ್ತೆ. ಬರಲಿ ಬಿಡ್ರಿ. ನಿಮ್ಗೆ ಯಾವಾಗ ನಿದ್ದೆ ಬರಲ್ಲ? 24 hours 20 hours ನಿದ್ದೆ ಮಾಡೋರೆ ಕುಂಕರ್ಣ ಮಾಡಬೇಕು. ಕುಂಕರ್ಣನ ವಂಶದವರೇ. ಕುಂಕರ್ಣ ಈಗ ಅಷ್ಟು ದೊಡ್ಡ ಶಕ್ತಿಯಾಗಿದ್ದೀವಿ. ಗೊತ್ತಿಲ್ಲ. ನಿದ್ದೆ ಬಂದ್ಬಿಟ್ಟಿದೆ. ಜಾಸ್ತಿ ನಿದ್ದೆ ಮಾಡಿದ್ರೆ ಒಳ್ಳೇದು. ಕುಡ್ದವ್ರು ತೋರಿಸ್ತಾರಲ್ಲ ಹಂಗೆ ತೋರಿಸ್ದೆ ಅಂತ. ನಾನು ಯಾವಾಗ ಈ ಔಟ್ಫಿಟ್ಟಲ್ಲಿ ಯಾಕೆ ವಿಡಿಯೋ ಮಾಡಿ? ನೀನು ಯಾಕೆ ಈ ಔಟ್ಫಿಟ್ಟಲ್ಲೇ ಇರ್ತೀಯ ಯಾವಾಗಲೂ? ಮನೆಯಲ್ಲೇ ಕಂಫರ್ಟಬಲ್ ಆಗಿರಬೇಕು. ಕಂಫರ್ಟೇಬಲ್ ಆಗಿ ನಮಗೂ ಇರೋಕ್ಕೆ ಇಷ್ಟ. ಹಂಗಂತ ಇದೀವ ನಾವು? ನಾವಿಲ್ವಾ ಡೀಸೆಂಟ್ ಆಗಿ ಜೀವನ ಹುಡುಗಿರಿಲ್ವಾ ಡೀಸೆಂಟ್ ಆಗಿ? ಸ್ವಲ್ಪ ಡೀಸೆಂಟ್ ಆಗಿ ಡ್ರೆಸ್ ಮಾಡ್ಕೊಳ್ಳಿ ಮಿಸ್ಟರ್ ಜಯಂತ್. ನಾನು ಡೀಸೆಂಟ್ ಆಗಿರೋದು ಇಲ್ಲ, ಇಂಡೀಸೆಂಟ್ ಇವೆಲ್ಲ. ಫುಲ್ ಸ್ಲೀವ್ಸ್ ಹಾಕೊಳ್ಳಿ. ಹಿಂಗೆಲ್ಲ ಮೈ ತೋರಿಸ್ಬಾರ್ದು. ಹೋಗಿ. ಗುಡ್ ನೈಟ್ ಗೈಸ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ. ಊಟ ಏನು ತಿಂದೆ ಅಂತ ತೋರಿಸಲಿಲ್ಲ. ಮಧ್ಯಾಹ್ನ ಏನು ತಿಂದೋ ರಾತ್ರಿನೂ ಅದೇ ತಿಂದೆ. ಯಾಕೆ ಅಂದರೆ ಅಫ್ಕೋರ್ಸ್ ಎಲ್ಲರೂ ಅದೇ ತಾನೇ ಮಾಡೋದು. ನಾವು ಅದನ್ನೇ ತಿಂದ್ವಿ. ಆ್ಯಂಡ್ ಅಗೇನ್ ಅಪ್ಡೇಟ್ ಅಬೌಟ್ ಮೈ ಸ್ಟಮಕ್ ಪೇನ್. ಸೊ ನನಗೆ ಹೊಟ್ಟೆ ಹಿಡ್ಕೊಂಡಂಗೆ ಆಗಿತ್ತಲ್ಲ, ಅದು ನನ್ನ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಂತ ಹೇಳಿದ್ನಲ್ಲ. ಸೊ ದ್ಯಾಟ್ ಈಸ್ ಅ ಲಾಟ್ ಬೆಟರ್. ಐ ಆಮ್ ಅ ಲಿಟಲ್ ಆಫ್ ಮೆಂಟಲಿ, ಫಿಸಿಕಲಿ, ಎವ್ರಿಥಿಂಗ್. ಸೊ ಲೆಟ್ ಮಿ ಗೋ ರೆಸ್ಟ್. ಇವಾಗ ಐ ನೀಡ್ ಅ ಲಾಟ್ ಆಫ್ ರೆಸ್ಟ್. ಸೊ ಹೋಗ್ಬಿಟ್ಟು ಚೆನ್ನಾಗಿ ತಾಚಿ ಮಾಡ್ತೀನಿ. ಆ್ಯಂಡ್ ಆದಷ್ಟು ಬೇಗ ಮುಂದಿನ ಬ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಸಿ ಯು. ಟೇಕ್ ಕೇರ್. ಬಾಯ್. ಸತ್ಯ ಭಾವೆ ಕೋಪವೇ